ಭಾರತವನ್ನ ನೆನಪು ಮಾಡಿಕೊಂಡ ಪಾಕಿಸ್ತಾನ 1 ಕೆಜಿ ಟೊಮ್ಯಾಟೋಗೆ 600 ರೂಪಾಯಿ ಅಂತೆ ಪಾಕಿಸ್ತಾನದಲ್ಲಿ ಈ ಬೆಲೆ ಏರಿಕೆಗೆ ಕಾರಣ ಏನು? ಈ ಹಿಂದೆ ಭಾರತದಿಂದಾದರೂ ನಮಗೆ ಬೇಕಾಗಿರುವ ವಸ್ತುಗಳನ್ನ ಕಡಿಮೆ ಬೆಲೆಗೆ ಆಮದು ಮಾಡ್ಕೊಳ್ತಾ ಇದ್ವಿ. ಈಗೇನ್ ಮಾಡೋದು ಅಂತಿದ್ದಾರೆ ಪಾಕಿಸ್ತಾನಿಗಳು. ಜೀವ ತೆಗೆಯೋದು ಸುಲಭ, ಬದುಕೋದೇ ಕಷ್ಟ ಅನ್ನೋ ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ನಮಸ್ಕಾರ. 1 ಕೆಜಿ ಟೊಮ್ಯಾಟೊ ಬೆಲೆ 600 ರೂಪಾಯಿ ಆಗಿದೆ. ಫೀಲ್ಡ್ ಮಾರ್ಷಲ್ಲು ಅದರ ಜೊತೆಗೆ PM ಅವರು ಟ್ರಂಪ್ ಅನ್ನ ಭೇಟಿ ಮಾಡಿ ಅವರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಕ್ಕಿ, ಬೇಳೆ, ತರಕಾರಿ ಇಂಥ ದಿನನಿತ್ಯ ಬಳಕೆ ಇರುವಂತಹ ವಸ್ತುಗಳನ್ನ ಮುಟ್ಟೋದಕ್ಕೂ ಆಗ್ತಾ ಇಲ್ಲ. ಅದರ ಬೆಲೆ ಚಿನ್ನದಷ್ಟು ಆಗೋಗಿದೆ. ಆದರೂ ಕೂಡ PM ಅವರು, ಫೀಲ್ಡ್ ಮಾರ್ಷಲ್ ಅವರು ಟ್ರಂಪ್ ಹತ್ರ ಹೋಗಿ ತಮ್ಮದೇ ಹಿತ್ತಲಲ್ಲಿ ಇರುವಂತಹ ಅಪರೂಪದ ಖನಿಜಗಳನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ, ಬೇಳೆ, ತರಕಾರಿ ಮುಂತಾದ ದಿನನಿತ್ಯ ಬಳಸುವಂತಹ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಇಷ್ಟಾದರೂ ಕೂಡ ಇವ್ರುಗಳು ಏನು ಮಾಡ್ತಾ ಇದ್ದಾರೆ? ನಾವು ಸೌದಿ ಅರೇಬಿಯಾದ ಜೊತೆಗೆ ಮಿಲಿಟರಿ ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಈ ರೀತಿ ಹೇಳ್ತಾ ತಿರುಗಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಈಗಿನ ಸದ್ಯದ ಪರಿಸ್ಥಿತಿ. ಪಾಕಿಸ್ತಾನದ ಜನರೇ ಈಗ ಇವರನ್ನ ಬೆಂಡೆತ್ತಾ ಇದ್ದಾರೆ. ಭಾರತದ ಹತ್ರ ಹೋಗಿ ಮಂಡಿಯೂರಿ ಕೂತ್ಕೊಳ್ಳಿ, ಬೆಗ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲೈಫ್ ಈಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಪಾಕಿಸ್ತಾನದಲ್ಲಿ ಈಗ ಜನರೇ ಎದ್ದು ನಿಂತಿದ್ದಾರೆ. ಒಂದು ರೀತಿ ದಂಗೆ ಶುರುವಾಗ್ಬಿಟ್ಟಿದೆ. ಜೀವ ತೆಗೆಯೋದಂದ್ರೆ ಬಹಳ ಸುಲಭ, ಆದರೆ ಬದುಕೋದಂದ್ರೆ ಬಹಳ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. 1 ಕೆಜಿ ಟೊಮ್ಯಾಟೋದ ಬೆಲೆ 600 ರೂಪಾಯಿ, ಅಂದರೆ 400% ಹೆಚ್ಚಾಗಿದೆ ಪಾಕಿಸ್ತಾನದಲ್ಲಿ. ಟೊಮ್ಯಾಟೊ ಮಾತ್ರ ಅಲ್ಲ, ಬೆಳ್ಳುಳ್ಳಿ ಕೆಜಿಗೆ 400 ರೂಪಾಯಿ, ಶುಂಠಿ ಕೆಜಿಗೆ 750 ರೂಪಾಯಿ, ಈರುಳ್ಳಿ 120 ರೂಪಾಯಿ, ಬಟಾಣಿ 500 ರೂಪಾಯಿ, ಕ್ಯಾಪ್ಸಿಕಮ್ ಮತ್ತು ಬೆಂಡೆಕಾಯಿ ಕೆಜಿಗೆ 300 ರೂಪಾಯಿ, ಸೌತೆಕಾಯಿ 150 ರೂಪಾಯಿ, ಕ್ಯಾರೆಟ್ 200 ರೂಪಾಯಿ, ನಿಂಬೆಹಣ್ಣು ಕೆಜಿಗೆ 300 ರೂಪಾಯಿ ಆಗಿ ಹೋಗಿದೆ ಪಾಕಿಸ್ತಾನದಲ್ಲಿ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜನರಿಗೆ ಒಂದು ತುತ್ತು ಅನ್ನಕ್ಕೂ ಕೂಡ ಅಲ್ಲಿ ಕಷ್ಟ ಆಗ್ತಾ ಇದ್ರು ಕೂಡ ಶೆಹಬಾಜ್ ಶರೀಫ್, ಆಸಿಫ್ ಮುನೀರ್ ಇವ್ರು ಏನು ಮಾಡ್ತಾ ಇದ್ದಾರೆ? ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ವಿಮಾನ ತಗೊಳ್ತೀವಿ, ಸೌದಿ ಅರೇಬಿಯಾದ ಜೊತೆಗೆ ಮಿಲಿಟರಿ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಂತ ಬಡಾಯಿ ಕೊಚ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಈ ರೀತಿಯ ಬೆಲೆ ಏರಿಕೆ ಇದೆಯಲ್ಲ, ಇದು ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲೂ ಕೂಡ ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಪಾಕಿಸ್ತಾನದಲ್ಲಿ ವಿರೋಧ ಪಕ್ಷದವರು ಸರ್ಕಾರಕ್ಕೆ ಉಗಿತಾ ಇದ್ದಾರೆ. ಈ ಹಿಂದೆ ಭಾರತದಿಂದ ಕಡಿಮೆ ಬೆಲೆಗೆ, ಬಹಳ ಅಗ್ಗದ ಬೆಲೆಗೆ ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ನಾವು ಆಮದಾದರೂ ಮಾಡ್ಕೊಳ್ತಾ ಇದ್ವಿ. ಈಗ ಅದೂ ಕೂಡ ಸಾಧ್ಯ ಇಲ್ಲ ಅಂತ ಅವರೀಗ ಹಣೆ ಚಚ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ MP ಒಬ್ಬ ಏನು ಹೇಳಿದಾನೆ ಗೊತ್ತಾ? ನಾನು ಈ 1 ಟೊಮ್ಯಾಟೋವನ್ನು ಬಹಳ ಕಷ್ಟಪಟ್ಟು ತಂದಿದ್ದೀನಿ. 75 ರೂಪಾಯಿ ಇರುವಂತಹ ಈ 1 ಟೊಮ್ಯಾಟೋವನ್ನು ತರೋದಕ್ಕೆ ನನಗೆ ಸಹಕಾರ ಮಾಡಿದಂತಹ ಇನ್ನೊಬ್ಬರು MP ಇದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಸರ್ಕಾರವನ್ನ ಬಹಳ ತುಚ್ಛವಾಗಿ ಹೀಯಾಳಿಸಿದ್ದಾರೆ ಅವರು. ये एक टमाटर मैं बड़ी मुश्किल से लेकर आया हूँ. ये हमारे भाई हैं, हमारे MP हैं फरूख बूम साहब, इनकी मेहरबानी है. ये मुश्किल से एक टमाटर इन्होंने दिलवाया है. 75 रुपए का एक टमाटर है सर. देखा, 75 रुपए का एक टमाटर है. ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಘರ್ಷಣೆಗಳಿರಬಹುದು, ಅಥವಾ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಗಡಿ ಮುಚ್ಚಿರೋದ್ರಿಂದಾಗಿ ಈಗ ಪಾಕಿಸ್ತಾನದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಈ ಎಲ್ಲಾ ನಷ್ಟಗಳು ಈಗ ಪಾಕಿಸ್ತಾನ ಭಾರತವನ್ನ ಮತ್ತೆ 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 ನೆನಪು ಮಾಡ್ಕೊಳ್ಳೋ ತರ ಮಾಡಿಬಿಟ್ಟಿದೆ. ಸಿಂಧೂ ನದಿಯಲ್ಲಿ ನೀರು ಬರಲಿಲ್ಲ ಅಂದ್ರೆ ನಾವು ರಕ್ತವನ್ನ ಹರಿಸ್ತೀವಿ ಅಂತ ಅವತ್ತು ಪಾಕಿಸ್ತಾನದವರು ಧಮಕಿ ಹಾಕಿದ್ರು. ಇನ್ನು ಕೆಲವರು ನಮಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿ ದೊಡ್ಡದಾಗಿ ಮಾತನಾಡ್ಬಿಟ್ಟಿದ್ರು. ಬೇರೆ ದೇಶಗಳಿಂದ ಸಾಲವನ್ನ ತಗೊಂಡು ಭಯೋತ್ಪಾದಕರನ್ನ ಸಾಕುವಂತಹ ಪಾಕಿಸ್ತಾನಕ್ಕೆ ಈಗ ಅದೇ ಭಯೋತ್ಪಾದಕರೇ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಈಗ ಈ ಪಾಪಿ ಪಾಕಿಸ್ತಾನಕ್ಕೆ ಭಾರತದ ನೆನಪಾಗ್ಬಿಟ್ಟಿದೆ. ಈ ಎಲ್ಲಾ ಘಟನೆಗಳನ್ನ, ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪಾಕಿಸ್ತಾನ ಅಂತೂ ಇವತ್ತಲ್ಲ ನಾಳೆ ಪಕ್ಕಾ ನೆಲ ಕಚ್ಚುತ್ತೆ ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.